ಸಿಎಂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಸ್ವಗ್ರಾಮದಲ್ಲಿಯೇ ದನದ ಕೊಟ್ಟಿಗೆಯಾಗಿರುವಂತಹ ಅಂಬೇಡ್ಕರ್ ವಸತಿ ಶಾಲೆ. ಅಂಬೇಡ್ಕರ್ ಹೆಸರಿನ ವಸತಿ ಶಾಲೆಗೆ ಕಪ್ಪು ಮಸಿ ಬಳಿಯಲು ಮುಂದಾದ ಜನಪ್ರತಿನಿಧಿಗಳೇ ಮತ್ತು ಅಧಿಕಾರಿಗಳೇ ದರ್ಪವನ್ನ ಬಿಟ್ಟು ಅಭಿವೃದ್ಧಿಯನ್ನ ಮಾಡಿ ಗಬ್ಬೆದ್ದು ನಾರುವ ಶೌಚಾಲಯ, ಮುರಿದು ಬಿದ್ದಿರುವಂತಹ ಕಿಟಕಿ ಬಾಗಿಲುಗಳು, ಕೊಳೆತ ಆಹಾರ ಪದಾರ್ಥಗಳಿಂದ ಅಡುಗೆ ತಯಾರಿಕೆ, ಶುದ್ಧ ಕುಡಿಯುವ ನೀರಿಲ್ಲ, ವಿದ್ಯಾರ್ಥಿಗಳಿಗೆ ಭದ್ರತೆ ಇಲ್ಲ, ಕುಡಿಯುವ ನೀರಿಗಾಗಿ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಹೌದು, ಬೇಜವಾಬ್ದಾರಿ ಆಡಳಿತ ನಡೆಸುವಂತ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ದುರ್ವರ್ತನೆಯಿಂದ ವಸತಿ ಶಾಲೆಯ ಸ್ಥಿತಿ ಅಧೋಗತಿಗೆ ತಲುಪಿ ಸ್ಮಶಾನ ಆವರಿಸಿದೆ. ದನಗಳ ಕೊಟ್ಟಿಗೆಯಂತಿದೆ ಅಂತ ಎಂಬುದಕ್ಕೆ ದೊಡ್ಡ ಉದಾಹರಣೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವಂತಹ ವರುಣ ವಿಧಾನಸಭಾ ಕ್ಷೇತ್ರ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರವರ ಸ್ವಗ್ರಾಮ ನಂಜನಗೂಡು ತಾಲೂಕಿನ 16 ಗ್ರಾಮದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆಯ ದೊಡ್ಡ ಉದಾಹರಣೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಬರೋಬ್ಬರಿ 150ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಹೆಸರಿಗೆ ಮಾತ್ರ ಅಂಬೇಡ್ಕರ್ ವಸತಿ ಶಾಲೆ, ಆದ್ರೆ ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿಲ್ಲ, ಪಾಠ ಪ್ರವಚನ ಕೇಳಲು ಮತ್ತು ರಾತ್ರಿ ವೇಳೆಯಲ್ಲಿ ಮಲಗುವ ಕೊಠಡಿಗಳು ಸರಿಯಾಗಿ ವ್ಯವಸ್ಥೆ ಇಲ್ಲ, ಮುರಿದು ಬಿದ್ದಿವೆ ಕಿಟಕಿ ಬಾಗಿಲುಗಳು. 150 ವಿದ್ಯಾರ್ಥಿಗಳಿಗೆ ಕೇವಲ ಒಂದೇ ಶೌಚಾಲಯ, ಮೂಗು ಬಾಯಿ ಮುಚ್ಚಿಕೊಂಡೇ ಆ ಶೌಚಾಲಯ ಒಳಗೆ ಪ್ರವೇಶ ಮಾಡಬೇಕು ಎಂಬ ದುಸ್ಥಿತಿ ಎದುರಾಗಿದೆ. ಇಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳೇ ವಿದ್ಯಾಭ್ಯಾಸ ಮಾಡುತ್ತಿರುವ ಈ ವಸತಿ ಶಾಲೆಯಲ್ಲಿ ಯಾವುದೇ ಮೂಲಭೂತ ಸೌಲಭ್ಯ ಸಿಗ್ತಾ ಇಲ್ಲ. ಕುಡಿಯುವ ನೀರಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವುದನ್ನ ಕಂಡು ಪೋಷಕರೊಬ್ಬರು ವಿದ್ಯಾರ್ಥಿಗಳಿಗೆ ಬಾಟಲ್ ಮೂಲಕ ಕುಡಿಯುವ ನೀರಿನ ಸರಬರಾಜು ಮಾಡ್ತಿದ್ದಾರೆ. ಆದಿವಾಸಿಗಳಿಗಿಂತಲೂ ಹೀನಾಯ ಸ್ಥಿತಿ ಅನುಭವಿಸುತ್ತಿರುವಂತಹ ವಿದ್ಯಾರ್ಥಿಗಳ ಪಾಡು ಕೇಳತೀರದು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ಯಾವೊಂದು ನಿಯಮವೂ ಕೂಡ ಇಲ್ಲಿ ಪಾಲನೆ ಆಗ್ತಾ ಇಲ್ಲ. ಮೇನ್ ಚಾರ್ಟ್ ಪ್ರಕಾರ ಊಟ ನೀಡ್ತಿಲ್ಲ, ಆಹಾರ ಪದಾರ್ಥಗಳಲ್ಲಿ ಹುಳ ಬಂದಿವೆ, ಕೊಳೆತ ತರಕಾರಿಗಳನ್ನ ನಮಗೆ ಬೇಯಿಸಿ ಹಾಕ್ತಾ ಇದ್ದಾರೆ, ಕಲುಷಿತ ನೀರಿನ ಸೇವನೆಯಿಂದ ನಮಗೆ ಅಲರ್ಜಿ ಬಂದಿದೆ ಅಂತ ಅಲ್ಲಿನ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ರಾಷ್ಟ್ರ ನಾಯಕನ ಹೆಸರಿನಲ್ಲಿ 2017ರಲ್ಲಿ ಮಂಜೂರಾದಂಥ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ವಸತಿ ಶಾಲೆ ಇದುವರೆಗೂ ಕೂಡ ಸ್ವತಃ ಕೊಠಡಿಗಳ ಭಾಗ್ಯ ಕಂಡಿಲ್ಲ. ಮಕ್ಕಳಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳ ಅನುಕೂಲ ಅಲ್ಲಿ ಕಾರ್ಯನಿರ್ವಹಿಸುವಂತ ಪ್ರಾಂಶುಪಾಲನ ಪಾಲಾಗ್ತಿದೆ ಎನ್ನುತ್ತಾರೆ ವಿದ್ಯಾರ್ಥಿಗಳ ಪೋಷಕರು. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಉಡಾಪೆಯಿಂದ ಅಧಿಕಾರಿಗಳು ಉತ್ತರವನ್ನ ನೀಡ್ತಾ ಇದ್ದಾರೆ. ಏನಾದರೂ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಚಾಟಿ ಬೀಸುವವರೇ ಕಾದು ನೋಡಬೇಕಾಗಿದೆ. ಮೈಸೂರು KR ನಗರ ಸುಮಾರು ಊರುಗಳಿಂದ HDಕೋಟೆ, ಲಂಕೆ, ನಂಜನಗೂಡು, ಮೈಸೂರು,